ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಾಂಧಿ ಜಯಂತಿ ಹಾಗೂ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ಸಹಜಯೋಗ ಧ್ಯಾನದ ಕುಂಡಲಿನಿ ಜಾಗೃತಿ ಹಾಗೂ ಆತ್ಮ ಸಾಕ್ಷಾತ್ಕಾರದ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನೀವು ನಿಮ್ಮ ಮನೆಯಲ್ಲಿ ಒಂದು ಶಾಂತವಾದ ಸ್ಥಳದಲ್ಲಿ ಆರಾಮವಾಗಿ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಈ ಕಾರ್ಯಕ್ರಮದ ಅಂತ್ಯದವರೆಗೂ ಶಾಂತಚಿತ್ತರಾಗಿದ್ದುಕೊಂಡು ಇದರ ಆನಂದವನ್ನು ಅನುಭವಿಸಿ. ನಾವು ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ಏನಾದರೂ ಒಂದು ಯೋಚನೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ ಜೀವನದ ಸಮಸ್ಯೆಗಳಿರಬಹುದು, ತೊಂದರೆಗಳಿರಬಹುದು, ನಮ್ಮಲ್ಲಿರುವ ರೋಗಗಳಿರಬಹುದು. ಈ ಸಮಸ್ಯೆಗಳ ಮಧ್ಯೆ ಸಿಕ್ಕಿಕೊಂಡು ಯಾವಾಗಲೂ ನಾವು ಗೊಂದಲದಲ್ಲಿರುತ್ತೇವೆ ಅಥವಾ ಕನ್ಫ್ಯೂಸ್ಡ್ ಆಗಿರುತ್ತೇವೆ. ಇಂತಹ ಸಮಸ್ಯೆಗಳು ಮತ್ತು ಗೊಂದಲಗಳ ಮಧ್ಯೆಯೂ ನಮ್ಮನ್ನು ನಾವು ಶಾಂತಚಿತ್ತರಾಗಿಟ್ಟುಕೊಳ್ಳಬೇಕು ಮತ್ತು ನಮ್ಮ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಅದುವೇ ಧ್ಯಾನದ ಸ್ಥಿತಿ. ಹಾಗಾದರೆ ಈ ಧ್ಯಾನದ ಸ್ಥಿತಿಯನ್ನು ನಾವು ತಲುಪೋದು ಹೇಗೆ? ಈ ಸ್ಥಿತಿಯನ್ನು ನಾವು ಪಡೆದುಕೊಳ್ಳುವುದು ಹೇಗೆ? ಈ ಧ್ಯಾನದ ಸ್ಥಿತಿಯನ್ನು ನಾವು ಪಡೆಯಬೇಕಾದರೆ ನಮ್ಮನ್ನು ನಾವು ಆಂತರಿಕವಾಗಿ ಪರಿವರ್ತಿಸಿಕೊಳ್ಳಬೇಕು. ಈ ಆಂತರಿಕ ಪರಿವರ್ತನೆ ಹೇಗೆ ಸಾಧ್ಯ? ಈ ಪರಿವರ್ತನೆ ಆಗಬೇಕಾದರೆ ನಾವು ಸಹಜಯೋಗ ಧ್ಯಾನದಿಂದ ಸಾಧ್ಯ. ಹಾಗಾದರೆ ಇಂದು ನಾವು ನಮ್ಮ ಈ ಆಂತರಿಕ ಪರಿವರ್ತನೆಯ ಮೊದಲ ಹೆಜ್ಜೆಯನ್ನು ಇಡೋಣ. ಇಂದು ನಾವೆಲ್ಲರೂ ಒಂದು ಅನುಭವವನ್ನು ಅನುಭವಿಸ್ತೇವೆ. ಅದೇನೆಂದರೆ ನಮ್ಮ ಮನಸ್ಸಿನೊಳಗೆ ಮನಃಶಾಂತಿಯನ್ನು ಅನುಭವಿಸ್ತೇವೆ. ನಮ್ಮ ಮನಸ್ಸಿನಲ್ಲಿ ಮೌನದ ಅನುಭೂತಿಯನ್ನು ಅನುಭವಿಸ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಎರಡು ಕೈಗಳಲ್ಲಿ ಮತ್ತು ನಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ ತಣ್ಣನೆಯ ಗಾಳಿಯ ಅನುಭೂತಿಯನ್ನು ನಾವು ಅನುಭವಿಸ್ತೇವೆ. ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಇದು ಹೇಗೆ ಸಾಧ್ಯ? ಯಾವ ರೀತಿ ನಾವು ಈ ಅನುಭವವನ್ನು ಪಡೆಯುತ್ತೇವೆ ಅಂತ. ಈ ಅನುಭವ ನಮಗೆ ಸರಳ, ಸುಲಭ ಮತ್ತು ಸ್ವಾಭಾವಿಕವಾಗಿ ಆಗುವಂಥದ್ದು. ಹಾಗಾದರೆ ಸಹಜಯೋಗ ಅಂದರೆ ಏನು? ಸಹ ಅಂದರೆ ನಮ್ಮೊಡನೆ, ಜ ಅಂದರೆ ಜನಿಸಿದ್ದು ಎಂದರ್ಥ. ಯೋಗ ಎಂದರೆ ನಮ್ಮೊಳಗಿರುವ ಒಂದು ಶಕ್ತಿ ಆ ಭಗವಂತನ ಶಕ್ತಿಯೊಡನೆ ಒಂದಾಗುವುದು. ಹಾಗಾದರೆ ನಮ್ಮೊಳಗಿರುವ ಆ ಶಕ್ತಿ ಯಾವುದು? ನಮ್ಮೊಳಗಿರುವ ಆ ಶಕ್ತಿಯನ್ನು ನಾವು ಕುಂಡಲಿನಿ ಅಂತ ಹೇಳ್ತೇವೆ. ಈ ಕುಂಡಲಿನಿ ಶಕ್ತಿ ನಮ್ಮ ಬೆನ್ನೆಲುಬಿನ ಕೆಳಗಡೆ ಇರುವ ಸೇಕ್ರಮ್ ಎನ್ನುವ ಮೂಳೆಯಲ್ಲಿದೆ. ಈ ಶಕ್ತಿ ಆತ್ಮ ಸಾಕ್ಷಾತ್ಕಾರ ಸಿಗುವ ಮೊದಲು ನಿದ್ರಾವಸ್ಥೆ ಅಥವಾ ಸುಪ್ತಾವಸ್ಥೆಯಲ್ಲಿರುತ್ತದೆ. ಹಾಗಾದರೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು? ನಮ್ಮ ಈ ಕುಂಡಲಿನಿ ಶಕ್ತಿಯು ಜಾಗೃತಿಯಾದಾಗ ಅದರಲ್ಲಿರುವ ಕೆಲವು ಎಳೆಗಳು ನಮ್ಮ 6 ಚಕ್ರಗಳನ್ನು ಭೇದಿಸಿ ನಮ್ಮ ಸಹಸ್ರಾರಕ್ಕೆ ಬಂದಾಗ ನಮ್ಮ ನೆತ್ತಿಯ ಮೇಲೆ ಮತ್ತು ನಮ್ಮ 2 ಕೈಗಳಲ್ಲಿ ತಣ್ಣನೆಯ ಗಾಳಿಯ ಅನುಭೂತಿಯಾಗುತ್ತದೆ. ಇದನ್ನು ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಈ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಎಲ್ಲ ಧರ್ಮಗ್ರಂಥಗಳಲ್ಲೂ ಉಲ್ಲೇಖಿಸಿದ್ದಾರೆ. ಶಂಕರಾಚಾರ್ಯರು ಇದನ್ನು ಸಲೀಲಂ ಸಲೀಲಂ ಎಂದು ಬಣ್ಣಿಸಿದ್ದಾರೆ. ಕುರಾನ್ನಲ್ಲಿ ಇದನ್ನು ರೂಹ ಅಂತ ಹೇಳಿದ್ದಾರೆ. ಬೈಬಲ್ನಲ್ಲಿ ಇದನ್ನು ಕೂಲ್ ವಿಂಡ್ ಆಫ್ ಹೋಲಿ ಗೋಸ್ಟ್ ಅಂತ ಕರೆದಿದ್ದಾರೆ. ಎಲ್ಲ ಧರ್ಮಗ್ರಂಥಗಳಲ್ಲೂ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಅತಿ ಉನ್ನತ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಹಾಗಾದರೆ ಧ್ಯಾನ ಅಂದರೆ ಏನು? ನಾವು ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ನಮ್ಮ ಭೂತಕಾಲ ಅಥವಾ ನಮ್ಮ ಭವಿಷ್ಯದ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸಿನೊಳಗೆ ಯಾವುದೇ ವಿಚಾರಗಳು ಬಾರದೇ ಇರುವಂಥ ಸ್ಥಿತಿಯನ್ನು ನಾವು ತಲುಪಬೇಕು. ಅದನ್ನು ನಾವು ಧ್ಯಾನ ಅಂತ ಹೇಳ್ತೇವೆ. ಹಾಗಾದರೆ ನಾವು ಈ ಧ್ಯಾನನ ಏಕೆ ಮಾಡಬೇಕು? ಸಹಜಯೋಗ ಧ್ಯಾನವನ್ನೇ ನಾವು ಯಾಕೆ ಮಾಡಬೇಕು? ಸಹಜಯೋಗ ಪುರಾತನ ಕಾಲದಿಂದಲೂ ಇರುವಂಥದ್ದು. ಭೃಗುಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ನಾಡಿ ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಹಜಯೋಗವು ವೈಜ್ಞಾನಿಕವೂ ಕೂಡ. ಜಗತ್ತಿನಾದ್ಯಂತ ಅನೇಕ ವೈದ್ಯರು ಹಾಗೂ ವಿಜ್ಞಾನಿಗಳು ಸಹಜಯೋಗ ಧ್ಯಾನದ ಮೇಲೆ ಸಂಶೋಧನೆಯನ್ನು ನಡೆಸಿದ್ದಾರೆ ಮತ್ತು ಈ ಸಂಶೋಧನೆಯ ಪ್ರಕಾರ ಸಹಜಯೋಗ ಧ್ಯಾನ ಒಂದು ಉತ್ತಮವಾದ ಧ್ಯಾನ ಪದ್ಧತಿ. ಇದರಿಂದ ನಾವು ರೋಗಗಳಿಂದ ಮುಕ್ತರಾಗಬಹುದು ಮತ್ತು ಜೀವನ ಪರ್ಯಂತ ಶಾಂತಚಿತ್ತರಾಗಬಹುದು ಎಂದು ಅವರು ಸಂಶೋಧನೆಯ ಮುಖಾಂತರ ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು ಈ ಸಹಜಯೋಗವನ್ನು ಮೆಟಾ ಸೈನ್ಸ್ ಎಂದು ಕರೆದಿದ್ದಾರೆ.
ಹಾಗಾದರೆ ಸಹಜ ಯೋಗದಿಂದ ನಮಗೆ ಆಗುವಂಥ ಲಾಭಗಳೇನು? ಈ ಸಹಜ ಯೋಗದಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರ ಸುಲಭವಾಗಿ ಸಿಗುತ್ತೆ. ನಿಮಗೆಲ್ಲ ಅನಿಸ್ತಾ ಇರ್ಬೋದು, ಆತ್ಮ ಸಾಕ್ಷಾತ್ಕಾರ ಪಡೆಯೋದು ಇಷ್ಟೊಂದು ಕಷ್ಟಕರವಾದ ಕೆಲಸ ಅಂತ. ಇದನ್ನು ಪಡಿಬೇಕಾದ್ರೆ ನಾವು ಜೀವನ ಪರ್ಯಂತ ತಪಸ್ಸು ಮಾಡಬೇಕು ಅಥವಾ ಸಾಧನೆ ಮಾಡಬೇಕು, ಆಗ ನಮಗೆ ಇದರ ಅನುಭವ ಆಗಬಹುದು ಎಂದು. ಸಹಜ ಯೋಗದಲ್ಲಿ ಹೇಗೆ ಇದು ಇಷ್ಟು ಸುಲಭವಾಗಿ ಸಿಗುತ್ತೆ ಅಂತ. ಶ್ರೀ ಮಾತಾಜಿಯವರು ಒಂದು ಸಹಜ ಯೋಗದಲ್ಲಿ ಸರಳವಾದ ಪದ್ಧತಿಯನ್ನು ಕಂಡುಹಿಡಿದು ಎಲ್ಲರಿಗೂ ಏಕಕಾಲದಲ್ಲಿ ಆತ್ಮ ಸಾಕ್ಷಾತ್ಕಾರ ಸಿಗುವ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಸಹಜ ಯೋಗದಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಸುಲಭ. ಅಷ್ಟೇ ಅಲ್ಲದೆ ಈ ಧ್ಯಾನವನ್ನು ನಾವು ಮಾಡುವುದು ತುಂಬ ಸರಳ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೂ ಸಹ ಈ ಧ್ಯಾನವನ್ನು ಮಾಡಬಹುದು. ಸಹಜ ಯೋಗದಿಂದ ನಮಗೆ ಆಗುವಂಥ ಒಂದು ಉತ್ತಮವಾದ ಲಾಭ ಏನೆಂದರೆ ನಾವು ಆಂತರಿಕವಾಗಿ ಪರಿವರ್ತನೆಗೊಳ್ಳುತ್ತೇವೆ. ನಾವು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿಯೂ ಕೂಡ ಉನ್ನತಿಯನ್ನು ಪಡೆಯುತ್ತೇವೆ. ಸಹಜ ಯೋಗದಿಂದ ನಾವು ರೋಗಗಳಿಂದ ಮುಕ್ತರಾಗುತ್ತೇವೆ ಮತ್ತು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ನಮ್ಮಲ್ಲಿರುವ ಕೆಟ್ಟ ಗುಣಗಳು ಕಡಿಮೆಯಾಗಿ ನಮ್ಮಲ್ಲಿ ಒಳ್ಳೆಯ ಗುಣಗಳು ಹೆಚ್ಚಾಗುತ್ತವೆ. ನಾವು ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆಯುತ್ತೇವೆ. ಸಹಜ ಯೋಗದಿಂದ ನಾವು ದುಶ್ಚಟಗಳಿಂದ ದೂರವಾಗುತ್ತೇವೆ. ಈ ಧ್ಯಾನವನ್ನು ಎಲ್ಲ ಧರ್ಮದವರು ಮಾಡಬಹುದು. ಜಗತ್ತಿನಾದ್ಯಂತ 120ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ದೇಶಗಳಲ್ಲೂ ಸಹ ಈ ಧ್ಯಾನವನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಧ್ಯಾನವನ್ನು ಜಗತ್ತಿನಾದ್ಯಂತ ಸಂಪೂರ್ಣ ಉಚಿತವಾಗಿ ಕಲಿಸಿಕೊಡಲಾಗುತ್ತದೆ. ಇದಿಷ್ಟು ಸಹಜ ಯೋಗದಿಂದ ನಮಗೆ ಆಗುವಂಥ ಲಾಭಗಳು. ಈಗ ನಾವು ಇಂತಹ ಸಹಜ ಯೋಗವನ್ನು ನಮಗೆ ತಿಳಿಸಿಕೊಟ್ಟ ಸಂಸ್ಥಾಪಕರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಈ ಸಹಜ ಯೋಗದ ಸಂಸ್ಥಾಪಕರು. ಶ್ರೀ ಮಾತಾಜಿಯವರ ಬಗ್ಗೆ ನಾವು ಈ ವಿಡಿಯೋದ ಮುಖಾಂತರ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ಮಾರ್ಚ್ 21, 1923ರಲ್ಲಿ ಭಾರತ ದೇಶದ ಚಿಂದ್ವಾಡ ಎಂಬ ಸ್ಥಳದಲ್ಲಿ ಜನಿಸಿದರು. ಅವರ ತಂದೆಯವರಾದ ಶ್ರೀ ಪ್ರಸಾದ್ ರಾವ್ ಸಾಲ್ವೆಯವರು ಮಹಾತ್ಮ ಗಾಂಧಿಯವರ ಆಪ್ತ ಸಹವಾಸಿಯಾಗಿದ್ದರು. ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿ ಭಾರತದ ಮೊದಲ ಸಂವಿಧಾನವನ್ನು ಬರೆಯಲು ಸಹಾಯ ಮಾಡಿದ್ದರು. 1942ರಲ್ಲಿ ಗಾಂಧೀಜಿಯವರು ಘೋಷಿಸಿದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಶ್ರೀ ಮಾತಾಜಿಯವರು ಎದೆಗಾರಿಕೆಯಿಂದ ಯುವ ನಾಯಕಿಯಾಗಿ ಪಾತ್ರವನ್ನು ವಹಿಸಿದ್ದರು ಹಾಗೂ ಹೋರಾಟಗಾರರೊಂದಿಗೆ ಬಂಧಿಸಲ್ಪಟ್ಟಿದ್ದರು. ಅವರು ವೈದ್ಯಕೀಯ ಮತ್ತು ಮನೋಶಾಸ್ತ್ರವನ್ನು ಲಾಹೋರಿನ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು. ಅವರು ಸರ್ ಸಿ.ಪಿ. ಶ್ರೀವಾಸ್ತವ, ಭಾರತದ ಅತ್ಯಂತ ಸಮರ್ಪಣಾ ಭಾವದ ಸಿವಿಲ್ ಸರ್ವೆಂಟ್, ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದ ಹಾಗೂ ಇಂಗ್ಲೆಂಡಿನ ರಾಣಿಯ ನೈಟ್ಹುಡ್ ಪದವಿ ಪಡೆದಿದ್ದವರನ್ನು ವಿವಾಹವಾದರು. ಒಬ್ಬ ಗೌರವಾನ್ವಿತ ರಾಯಭಾರಿಯ ಪತ್ನಿಯಾಗಿ ಶ್ರೀ ಮಾತಾಜಿಯವರು ಪ್ರಪಂಚದಾದ್ಯಂತ ಪ್ರಯಾಣ ಮಾಡುತ್ತಾ ಧೈರ್ಯದಿಂದ ಪಕ್ಷಪಾತದ ವಿರುದ್ಧ ನಿಲ್ಲುತ್ತಾ ಅಗತ್ಯರಿಗೆ ಸಹಾಯಕಾರಿಯಾಗಿ 2 ಹೆಣ್ಣು ಮಕ್ಕಳ ಪ್ರೀತಿಯ ತಾಯಿಯಾಗಿ ಕಲೆ ಹಾಗೂ ಸಂಗೀತವನ್ನು ಪ್ರೋತ್ಸಾಹಿಸುತ್ತಾ ವಾತ್ಸಲ್ಯದಿಂದ ಕೂಡಿದವರಾಗಿದ್ದರು. ಮಾನವನ ವಿವಿಧ ರೀತಿಯ ತೊಂದರೆಗಳ ಬಗ್ಗೆ ವಿಮರ್ಶಿಸುತ್ತಾ ಶ್ರೀ ಮಾತಾಜಿಯವರು 5 ಮೇ 1970ರಂದು ನಾರ್ಗೋಲಿನ ಏಕಾಂತವಾದ ಸಮುದ್ರ ತೀರದಲ್ಲಿ ಧ್ಯಾನ ಮಾಡುತ್ತಾ ಸಾಮೂಹಿಕ ಮಟ್ಟದಲ್ಲಿ ಸಾವಿರಾರು ಜನರಿಗೆ ಆತ್ಮಸಾಕ್ಷಾತ್ಕಾರವನ್ನು ಕೊಡುವುದರಿಂದ ಜನರು ತಮ್ಮ ಆತ್ಮದೊಂದಿಗೆ ಸಂಬಂಧವನ್ನು ಪಡೆದು ಆಂತರಿಕ ಪರಿವರ್ತನೆಯನ್ನು ತರಬಲ್ಲ ಪದ್ಧತಿಯನ್ನು ಕಾಣುವಂತರಾದರು. 1970ರಿಂದ ಹಿಮಾಲಯದ ತಪ್ಪಲಿಯಿಂದ ಆಸ್ಟ್ರೇಲಿಯಾವರೆಗೆ ಲಂಡನ್, ಇಸ್ತಾನ್ಬುಲ್, ಲಾಸ್ ಆಂಜಲೀಸ್ ಹೀಗೆ ಲೋಕದೆಲ್ಲೆಡೆ ಪ್ರಯಾಣ ಮಾಡುತ್ತಾ ಸಹಜ ಯೋಗ ಧ್ಯಾನ ಪದ್ಧತಿಯ ಬಗ್ಗೆ ಬೋಧನೆ ಮಾಡುತ್ತಾ ಹಲವಾರು NGOಗಳನ್ನು ಸಹ ಸ್ಥಾಪಿಸಿದರು. ಹೀಗೆ ಹಲವಾರು ಸಾರ್ವಜನಿಕ ಪ್ರವಚನಗಳನ್ನು ನೀಡುತ್ತಾ ಜನರು ಯಾವುದೇ ಜಾತಿ, ಮತ, ವಯಸ್ಸು ಅಥವಾ ಸಾಮಾಜಿಕ ಸ್ಥಾನಮಾನದ ಭೇದಭಾವವಿಲ್ಲದೆ ಅವರ ಬೋಧನೆಯನ್ನು ಅನುಸರಿಸಿದರು.
ಮಾನವರ ಆತ್ಮ ಸಾಕ್ಷಾತ್ಕಾರದಿಂದ ಪಡೆಯಬಹುದಾದ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದರು. ತಮ್ಮ 40 ವರ್ಷಗಳ ಜೀವಾವಧಿಯಲ್ಲಿ ನಂಬಲಾಗದಷ್ಟು ಪ್ರಯಾಣ ಮಾಡುತ್ತಾ ಸುಮಾರು 95 ರಾಷ್ಟ್ರಗಳಲ್ಲಿ ಸಹಜ ಯೋಗ ಧ್ಯಾನವನ್ನು ಸ್ಥಾಪಿಸಿದರು. ತಮ್ಮ ದಿವ್ಯಶಕ್ತಿಯಿಂದ ಮಾನವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸದಾ ಆಸರೆಯಾಗಿದ್ದರು. ಶ್ರೀ ಮಾತಾಜಿ ಅವರು ಫೆಬ್ರವರಿ 23, 2011ರಲ್ಲಿ ಸ್ವರ್ಗವಾಸಿಯಾದರು. ಅವರ ಮಹಾಸಮಾಧಿಯು ನವದೆಹಲಿಯ ನಿರ್ಮಲ್ ಧಾಮ್ನಲ್ಲಿ ಸ್ಥಾಪಿತವಾಗಿದೆ. ಸಾವಿರಾರು ಪ್ರವಚನಗಳು, ಪುಸ್ತಕಗಳು, ಹಲವಾರು ಶಾಲೆ, ಧ್ಯಾನ ಕೇಂದ್ರ, ಆರೋಗ್ಯ ಕೇಂದ್ರ, ಕಲೆ ಹಾಗೂ ಸಂಗೀತ ಸಂಸ್ಥೆಗಳು ಇವರ ಅತ್ಯಮೂಲ್ಯವಾದ ಉಡುಗೊರೆ. ಆದರೆ ಮಾನವ ಕುಲಕ್ಕೆ ಇವರ ಅತ್ಯದ್ಭುತ ಕೊಡುಗೆಯೆಂದರೆ ಕುಂಡಲಿನಿ ಜಾಗೃತಿಯಿಂದ ಪಡೆಯಬಹುದಾದ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಪ್ರತಿಯೊಬ್ಬ ಸಾಧಕನ ಜನ್ಮಸಿದ್ಧ ಹಕ್ಕು. ಭಗವಂತನು ನಮ್ಮ ಈ ದೇಹವನ್ನು ಒಂದು ಯಂತ್ರದ ರೂಪದಲ್ಲಿ ಸೃಷ್ಟಿಸಿದ್ದಾರೆ. ಈಗ ನಾವು ನಮ್ಮ ಈ ಸೂಕ್ಷ್ಮ ಶರೀರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಭ್ರೂಣವು ತಾಯಿಯ ಗರ್ಭದಲ್ಲಿದ್ದಾಗ ಆ ದೈವಿ ಶಕ್ತಿಯು ಮೆದುಳಿನ ಮುಖಾಂತರ ದೇಹವನ್ನು ಪ್ರವೇಶಿಸುತ್ತದೆ. ಈ ಶಕ್ತಿ ಕಿರಣಗಳು ರಿಫ್ರಾಕ್ಟ್ ಆಗಿ ನರಮಂಡಲದ 3 ಚಾನೆಲ್ಗಳಾಗುತ್ತವೆ ಮತ್ತು ಉಳಿದ ಶಕ್ತಿಯು 3.5 ಕಾಯಿಲ್ ಸುತ್ತಿ ಹಾಕಿಕೊಂಡು ಸೇಕ್ರಮ್ ಎನ್ನುವ ಮೂಳೆಯಲ್ಲಿ ನೆಲೆಗೊಳ್ಳುತ್ತದೆ. ನಮ್ಮ ಈ ಸೂಕ್ಷ್ಮ ಶರೀರದಲ್ಲಿ 3 ನಾಡಿಗಳು ಹಾಗೂ 7 ಚಕ್ರಗಳಿವೆ. ಮೊದಲು ನಾವು ನಮ್ಮ ನಾಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಎಡಭಾಗದಲ್ಲಿರುವ ಈ ನಾಡಿಯನ್ನು ಇಡಾನಾಡಿ ಅಥವಾ ಚಂದ್ರನಾಡಿ ಅಥವಾ ಲೆಫ್ಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ನಾಡಿಯು ನಮ್ಮ ಜೀವನದಲ್ಲಿ ಆಗಿ ಹೋದ ಘಟನೆಗಳು, ನೆನಪುಗಳು, ಆಸೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತದೆ. ಈ ನಾಡಿ ನಮ್ಮಲ್ಲಿ ಅಸಮತೋಲನವಾದಾಗ, ಅಂದರೆ ಇದನ್ನು ನಾವು ಅತಿಯಾಗಿ ಉಪಯೋಗಿಸಿದಾಗ ನಮ್ಮಲ್ಲಿ ಆಲಸ್ಯತನ, ಮಾನಸಿಕ ತೊಂದರೆಗಳು ಕಂಡುಕೊಳ್ಳುತ್ತೇವೆ. ಅಷ್ಟೇ ಅಲ್ಲದೆ ನಮಗೆ ಕ್ಯಾನ್ಸರ್ ಅಂತ ಕಾಯಿಲೆನೂ ಬರಬಹುದು ಮತ್ತು ನಮ್ಮಲ್ಲಿ ಸೋಂಕುಗಳು ಹೆಚ್ಚಾಗುತ್ತವೆ. ನಮ್ಮ ಬಲಭಾಗದಲ್ಲಿರುವ ನಾಡಿಯನ್ನು ನಾವು ಪಿಂಗಳ ನಾಡಿ ಅಥವಾ ಸೂರ್ಯನಾಡಿ ಅಥವಾ ರೈಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ನಾಡಿ ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಯೋಚನೆಗಳು ಮತ್ತು ಯೋಜನೆಗಳು, ನಮ್ಮ ಏಕಾಗ್ರತೆ, ನಮ್ಮ ಮಾನಸಿಕ ಮತ್ತು ದೈಹಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಈ ನಾಡಿಯನ್ನು ನಾವು ಅತಿಯಾಗಿ ಉಪಯೋಗಿಸಿದಾಗ ಇದು ನಮ್ಮಲ್ಲಿ ಅಸಮತೋಲನವಾಗುತ್ತೆ. ಇದರಿಂದ ನಮ್ಮಲ್ಲಿ ಏಕಾಗ್ರತೆ ಕಡಿಮೆಯಾಗುತ್ತದೆ. ನಿದ್ರಾಹೀನತೆ, ರಕ್ತದೊತ್ತಡ ಮತ್ತು ತಲೆನೋವಿನಂಥ ಕಾಯಿಲೆಗಳು ನಮಗೆ ಕಂಡುಬರುತ್ತದೆ. ಇನ್ನು ನಮ್ಮ ಮಧ್ಯಭಾಗದಲ್ಲಿರುವ ನಾಡಿಯನ್ನು ನಾವು ಸುಷುಮ್ನಾ ನಾಡಿ ಅಥವಾ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ನಾಡಿಯ ಮುಖಾಂತರವೇ ನಮ್ಮ ಕುಂಡಲಿನಿ ಶಕ್ತಿಯು ಮೇಲೇಳುತ್ತದೆ. ಅಷ್ಟೇ ಅಲ್ಲದೆ ಈ ನಾಡಿಯು ನಮ್ಮ ಈಡಾ ಮತ್ತು ಪಿಂಗಳ ನಾಡಿಯನ್ನು ಸಮತೋಲನದಲ್ಲಿರಿಸಿ ನಾವು ವರ್ತಮಾನದಲ್ಲಿರುವ ಹಾಗೆ ಮಾಡುತ್ತದೆ. ಇದು ನಮ್ಮ ನಾಡಿಗಳ ಬಗ್ಗೆ ಆಯಿತು. ಈಗ ನಾವು ನಮ್ಮ ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಈ ಸೂಕ್ಷ್ಮ ಶರೀರದಲ್ಲಿ 7 ಚಕ್ರಗಳಿವೆ. ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ. ಹೆಸರಿಗೆ ತಕ್ಕ ಹಾಗೆ ಇದು ಎಲ್ಲ ಚಕ್ರಗಳಿಗೂ ಮೂಲ ಆಧಾರ. ಈ ಚಕ್ರ ನಮ್ಮ ಸೇಕ್ರಮ್ ಎನ್ನುವ ಮೂಳೆಯ ಕೆಳಗಡೆ ಇದೆ. ಇದನ್ನು ನಾವು ಪೆಲ್ವಿಕ್ ಪ್ಲೆಕ್ಸಸ್ ಅಂತ ಹೇಳ್ತೇವೆ. ಈ ಚಕ್ರ ನಮ್ಮಲ್ಲಿ ಜಾಗೃತಿಯಾದಾಗ ನಮ್ಮಲ್ಲಿ ಮುಗ್ಧತೆ, ವಿವೇಕತನ, ಜಾಣ್ಮೆ, ಪಾವಿತ್ರತೆ ಮತ್ತು ಆನಂದದ ಗುಣಗಳು ನಮಗೆ ದೊರೆಯುತ್ತವೆ. ಈ ಚಕ್ರ ನಮ್ಮ ದೇಹದಲ್ಲಿ ಸಂತಾನ ಉತ್ಪತ್ತಿಗೆ ಸಂಬಂಧಿಸಿದ ಅಂಗಗಳು, ವಿಸರ್ಜನೆಗೆ ಸಂಬಂಧಿಸಿದ ಅಂಗಗಳು ಮತ್ತು ನಮ್ಮ ನೆನಪಿನ ಶಕ್ತಿಯನ್ನು ನೋಡಿಕೊಳ್ಳುತ್ತದೆ. ಈ ಚಕ್ರ ನಮ್ಮಲ್ಲಿ ಅಸಮತೋಲನವಾದಾಗ ನಮಗೆ ಮಲಬದ್ಧತೆ, ಭೇದಿ, ಸಂತಾನ ಉತ್ಪತ್ತಿಗೆ ಸಂಬಂಧಿಸಿದ ತೊಂದರೆಗಳು ಮತ್ತು ನಮ್ಮಲ್ಲಿ ಗುಣಪಡಿಸಲಾರದಂತಹ ಕಾಯಿಲೆಗಳು ನಮಗೆ ಬರಬಹುದು. ನಮ್ಮ ಎರಡನೆಯ ಚಕ್ರ ಸ್ವಾದಿಷ್ಠಾನ ಚಕ್ರ. ಇದನ್ನು ನಾವು ಅಯೋಟಿಕ್ ಪ್ಲೆಕ್ಸಸ್ ಅಂತ ಹೇಳ್ತೇವೆ. ಈ ಚಕ್ರ ನಮ್ಮಲ್ಲಿ ಜಾಗೃತಿಯಾದಾಗ ನಮ್ಮಲ್ಲಿ ಕ್ರಿಯಾತ್ಮಕತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಕಲಾತ್ಮಕತೆ ಅಂದರೆ ಆರ್ಟಿಸ್ಟಿಕ್ ಬಿಹೇವಿಯರ್ ಈ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ. ಈ ಚಕ್ರ ನಮ್ಮಲ್ಲಿ ಮೆದೋಜೀರಕ ಗ್ರಂಥಿ, ಯಕೃತ್ತು, ಮೂತ್ರಪಿಂಡ ಮತ್ತು ಕರಳನ್ನು ನೋಡಿಕೊಳ್ಳುತ್ತದೆ. ಈ ಚಕ್ರ ನಮ್ಮಲ್ಲಿ ಅಸಮತೋಲನವಾದಾಗ ನಮಗೆ ರಕ್ತದೊತ್ತಡ,
ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಮತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತವೆ. ನಮ್ಮ ಮೂರನೆಯ ಚಕ್ರ ನಾಭಿ ಚಕ್ರ. ಈ ಚಕ್ರವನ್ನು ಸೀಲಿಯಾಕ್ ಪ್ಲೆಕ್ಸಸ್ ಅಂತ ನಾವು ಹೇಳ್ತೇವೆ. ಈ ಚಕ್ರದ ಗುಣಗಳೇನೆಂದರೆ ನಮ್ಮಲ್ಲಿ ಉದಾರ ಭಾವ, ನೆಮ್ಮದಿ, ಸಮಾಧಾನ, ಶಾಂತಿ ಮತ್ತು ನಾವು ಧರ್ಮದಿಂದ ನಡೆಯುವಂಥ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ. ಈ ನಾಭಿ ಚಕ್ರ ನಮ್ಮಲ್ಲಿ ನಮ್ಮ ಜಠರು, ಮೆದೋಜೀರಕ ಗ್ರಂಥಿ, ಯಕೃತ್ತು ಮತ್ತು ಕರಳನ್ನು ನೋಡಿಕೊಳ್ಳುತ್ತದೆ. ಈ ಚಕ್ರ ನಮ್ಮಲ್ಲಿ ಅಸಮತೋಲನವಾದಾಗ ನಮಗೆ ಅಜೀರ್ಣತೆ ಅಂದರೆ ಇಂಡೈಜೇಷನ್, ತಲೆನೋವು, ಮಂಡಿ ನೋವು, ಕಾಲು ನೋವು ಮತ್ತು ಆರ್ಥ್ರೈಟಿಸ್ ಎನ್ನುವ ಕಾಯಿಲೆಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಈ ನಮ್ಮ ನಾಲ್ಕನೆಯ ಚಕ್ರ ಅನಾಹತ ಚಕ್ರ. ಇದನ್ನು ನಾವು ಕಾರ್ಡಿಯಾಕ್ ಪ್ಲೆಕ್ಸಸ್ ಅಂತ ಹೇಳ್ತೇವೆ. ಈ ಚಕ್ರ ನಮ್ಮಲ್ಲಿ ಜಾಗೃತವಾದಾಗ ನಮ್ಮಲ್ಲಿ ನಿರ್ವಾಜ್ಯ ಪ್ರೇಮ, ದಯೆ, ಕರುಣೆ, ಪ್ರೀತಿ, ಆತ್ಮವಿಶ್ವಾಸ, ಭದ್ರತಾ ಭಾವ ಮತ್ತು ಧೈರ್ಯದಂಥ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ. ಈ ಚಕ್ರ ನಮ್ಮಲ್ಲಿ ನಮ್ಮ ಹೃದಯ ಮತ್ತು ನಮ್ಮ ಶ್ವಾಸಕೋಶವನ್ನು ನೋಡಿಕೊಳ್ಳುತ್ತದೆ. ಈ ಚಕ್ರ ನಮ್ಮಲ್ಲಿ ಅಸಮತೋಲನವಾದಾಗ ನಮಗೆ ನಮ್ಮ ಹೃದಯ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಅಸ್ತಮಾ ಅಂತ ಕಾಯಿಲೆಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಕೂಡ ಆಗಬಹುದು ಮತ್ತು ರೋಗ ನಿರೋಧಕ ಶಕ್ತಿಯೂ ಕೂಡ ಕಡಿಮೆಯಾಗುತ್ತದೆ. ನಮ್ಮ ಐದನೆಯ ಚಕ್ರ ವಿಶುದ್ಧಿ ಚಕ್ರ. ಈ ಚಕ್ರವನ್ನು ಸರ್ವೈಕಲ್ ಪ್ಲೆಕ್ಸಸ್ ಅಂತ ನಾವು ಹೇಳ್ತೇವೆ. ಈ ಚಕ್ರದ ಗುಣಗಳೇನೆಂದರೆ ನಮ್ಮಲ್ಲಿ ನಿರ್ಲಿಪ್ತತೆ, ಸಾಕ್ಷಿ ಭಾವ, ಸಾಮೂಹಿಕತೆ ಮತ್ತು ಮಾತುಗಾರಿಕೆ ಕಲೆ ನಮ್ಮಲ್ಲಿ ಹೆಚ್ಚಾಗುತ್ತದೆ. ಈ ಚಕ್ರ ನಮ್ಮ ದೇಹದಲ್ಲಿ ನಮ್ಮ ಕಿವಿ, ಮೂಗು, ಗಂಟಲು, ಮುಖ, ಕುತ್ತಿಗೆಯನ್ನು ನೋಡಿಕೊಳ್ಳುತ್ತದೆ. ಈ ಚಕ್ರ ಅಸಮತೋಲನವಾದಾಗ ನಮ್ಮಲ್ಲಿ ಕಿವಿ, ಮೂಗು, ಗಂಟಲು, ಕುತ್ತಿಗೆ, ಮುಖಕ್ಕೆ ಸಂಬಂಧಿಸಿದ ಕಾಯಿಲೆಗಳು ನಮಗೆ ಬರುತ್ತವೆ. ನಮ್ಮ ಥೈರಾಯ್ಡ್ ಗ್ರಂಥಿಯ ರೋಗಗಳು ಬರಬಹುದು ಮತ್ತು ಗಂಟಲಿನ ಕ್ಯಾನ್ಸರ್ವಾಗಬಹುದು. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದರೆ ಕುತ್ತಿಗೆ ನೋವು ಈ ಚಕ್ರದ ಅಸಮತೋಲನದಿಂದ ನಮಗೆ ಬರುವಂಥದ್ದು. ಇನ್ನು ಆರನೆಯ ಚಕ್ರ, ಇದನ್ನು ಆಜ್ಞಾ ಚಕ್ರ ಅಂತ ನಾವು ಹೇಳ್ತೇವೆ. ಇದು ನಮ್ಮ ಆಪ್ಟಿಕ್ ಕಯಾಸ್ಮಾ ಎನ್ನುವ ಸ್ಥಾನದಲ್ಲಿದೆ. ಇದರಿಂದ ಈ ಚಕ್ರದ ಗುಣಗಳೇನೆಂದರೆ ಕ್ಷಮಾಭಾವ, ನಮ್ರತೆ ಮತ್ತು ವಿನಯಶೀಲತೆ ಈ ಚಕ್ರದಿಂದ ನಮಗೆ ಸಿಗುವಂಥದ್ದು. ಈ ಚಕ್ರ ನಮ್ಮಲ್ಲಿ ನಮ್ಮ ಕಣ್ಣುಗಳು ಮತ್ತು ಮೆದುಳನ್ನು ನೋಡಿಕೊಳ್ಳುತ್ತದೆ. ಇದು ಅಸಮತೋಲನವಾದಾಗ ನಮಗೆ ಕಣ್ಣುಗಳು ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ನಮ್ಮಲ್ಲಿ ಅಹಂಕಾರ ಮತ್ತು ಪ್ರತಿ ಅಹಂಕಾರ ಹೆಚ್ಚಾಗುತ್ತದೆ. ನಮ್ಮ ಕೊನೆಯ ಚಕ್ರ ಅದು ಸಹಸ್ರಾರ ಚಕ್ರ. ಇದು ನಮ್ಮ ನೆತ್ತಿಯ ಮೇಲೆ ಅಂದರೆ ನಮ್ಮ ಮೆದುಳಿನಲ್ಲಿ ಲಿಂಬಿಕ್ ಏರಿಯಾ ಎನ್ನುವ ಸ್ಥಾನದಲ್ಲಿರುತ್ತದೆ. ಈ ಚಕ್ರ ನಮ್ಮಲ್ಲಿ ಜಾಗೃತಿಯಾದಾಗ ನಮಗೆ ನಿರ್ವಿಚಾರ ಸ್ಥಿತಿ, ನಿರಾನಂದದ ಸ್ಥಿತಿ ಮತ್ತು ಈ ಆತ್ಮ ಸಾಕ್ಷಾತ್ಕಾರದ ಅನುಭೂತಿಯನ್ನು ಸಹ ನಾವು ಈ ಚಕ್ರದಲ್ಲಿ ಪಡೆಯಬಹುದು. ಇದು ನಮ್ಮ ಮೆದುಳನ್ನು ನಿಯಂತ್ರಿಸುತ್ತದೆ. ಈ ಚಕ್ರ ಅಸಮತೋಲನವಾದಾಗ ನಮ್ಮಲ್ಲಿ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಹುಚ್ಚುತನ ಮತ್ತು ತಲೆನೋವು ಬರಬಹುದು. ಇದಿಷ್ಟು ನಮ್ಮ 3 ನಾಡಿಗಳು ಮತ್ತು 7 ಚಕ್ರಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇಂದು ತಿಳಿದುಕೊಂಡೆವು. ಈಗ ನಾವೆಲ್ಲರೂ ಆತ್ಮ ಸಾಕ್ಷಾತ್ಕಾರವನ್ನು ತೆಗೆದುಕೊಳ್ಳುವಂಥ ಸಮಯ. ನಾವು ಇಂದು ಶ್ರೀ ಮಾತಾಜಿಯವರಿಂದ ಆತ್ಮ ಸಾಕ್ಷಾತ್ಕಾರವನ್ನು ತೆಗೆದುಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಶಾಂತಚಿತ್ತರಾಗಿ ಆರಾಮವಾಗಿ ಕುಳಿತುಕೊಳ್ಳಿ. ಆತ್ಮ ಸಾಕ್ಷಾತ್ಕಾರ ತೆಗೆದುಕೊಳ್ಳುವ ಸಮಯದಲ್ಲಿ ನಾವು ಕೆಲವು ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಆ ಹಂತಗಳನ್ನು ನಾವು ಈಗ ನಿಮಗೆ ತೋರಿಸಿಕೊಡುತ್ತೇವೆ. ಆ ರೀತಿಯಾಗಿ ನೀವು ಇದನ್ನು ಕಣ್ಣುಗಳನ್ನು ಮುಚ್ಚಿ ಆತ್ಮ ಸಾಕ್ಷಾತ್ಕಾರ ತೆಗೆದುಕೊಳ್ಳುವಾಗ ಮಾಡಬೇಕಾಗುತ್ತೆ. ಮೊದಲಿಗೆ ನಮ್ಮ 2 ಕೈಗಳನ್ನು ನಮ್ಮ ತೊಡೆಯ ಮೇಲೆ ಇಡೋಣ. ನಮ್ಮ ಎಡಗೈನ ನಾವು ಚಲಿಸುವಂತಿಲ್ಲ. ಕೇವಲ ನಮ್ಮ ಬಲಗೈ ಮಾತ್ರ ನಾವು ನಮ್ಮ ದೇಹದ ಎಡಭಾಗದಲ್ಲಿ ಚಲಿಸುತ್ತಾ ಹೋಗಬೇಕು. ಮೊದಲನೇ ಹಂತ ಅಂದರೆ ಮೊದಲನೆಯ ಸ್ಟೆಪ್, ನಮ್ಮ ಬಲಗೈನ ನಮ್ಮ ಎಡ ಹೃದಯದ ಮೇಲೆ ಇಡೋಣ. ನಂತರ ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡೋಣ. ನಂತರ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಇಡಬೇಕು. ಆಮೇಲೆ ಮತ್ತೆ ಹೊಟ್ಟೆಯ ಮೇಲ್ಭಾಗ. ಮತ್ತೆ ಈ ಕೈಯನ್ನು ನಮ್ಮ ಎಡ ಹೃದಯದ ಮೇಲೆ ಇಡಬೇಕು. ಆಮೇಲೆ ನಮ್ಮ ಬಲಗೈನ ನಮ್ಮ ಕುತ್ತಿಗೆಯ ಎಡಭಾಗದಲ್ಲಿ ಇಡೋಣ ಮತ್ತು ನಮ್ಮ ತಲೆಯನ್ನು ಸ್ವಲ್ಪ ಬಲಗಡೆ ತಿರುಗಿಸೋಣ. ಮತ್ತೆ ಈ ಕೈಯನ್ನು ನಮ್ಮ ಹಣೆಯ ಮೇಲೆ ಇಡೋಣ ಮತ್ತು ತಲೆಯನ್ನು ಸ್ವಲ್ಪ ಕೆಳಗಡೆ ಬಾಗಿಸೋಣ. ಬಲಗೈನ ನಮ್ಮ ತಲೆ ಹಿಂದುಗಡೆ ಇಡೋಣ ಮತ್ತು ತಲೆನ ಸ್ವಲ್ಪ ಮೇಲ್ಗಡೆ ಎತ್ತೋಣ.
ಆಮೇಲೆ ನಮ್ಮ ಅಂಗೈನ ಬಲಗೈ ಅಂಗೈನ ನಮ್ಮ ನೆತ್ತಿಯ ಭಾಗದಲ್ಲಿ ಇಟ್ಟು ನಮ್ಮ ನೆತ್ತಿಯ ಚರ್ಮವನ್ನು 7 ಬಾರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಗಡಿಯಾರದ ಮುಳ್ಳು ತಿರುಗುವ ಡೈರೆಕ್ಷನ್ನಲ್ಲಿ ನಾವು ಇದನ್ನು ತಿರುಗಿಸ್ಬೇಕು. ತಿರುಗಿಸ್ತಾ ನಾವು ಶ್ರೀಮಾತಾಜಿಯವರಲ್ಲಿ ಪ್ರಾರ್ಥನೆ ಮಾಡಬೇಕು. ಶ್ರೀಮಾತಾಜಿ ದಯವಿಟ್ಟು ನಮಗೆ ಆತ್ಮ ಸಾಕ್ಷಾತ್ಕಾರವನ್ನು ದಯಪಾಲಿಸಿ ಎಂದು. ಇದು ಬಹಳ ಮುಖ್ಯವಾದದ್ದು. ನಾವು ಅವರಿಗೆ ಪ್ರಾರ್ಥಿಸಬೇಕು, ನಮಗೆ ಆತ್ಮ ಸಾಕ್ಷಾತ್ಕಾರವನ್ನು ದಯಪಾಲಿಸಿ ಎಂದು. ಈ ಇಷ್ಟು ಹಂತಗಳನ್ನು ನೀವು ಆತ್ಮ ಸಾಕ್ಷಾತ್ಕಾರ ತೆಗೆದುಕೊಳ್ಳುವಾಗ ಮಾಡಬೇಕಾಗುತ್ತದೆ. ಈ ಎಲ್ಲ ಹಂತಗಳನ್ನು ನೀವು ಕಣ್ಣುಗಳನ್ನು ಮುಚ್ಚಿ ಮಾಡಿ. ಶ್ರೀಮಾತಾಜಿಯವರು ನಿಮಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ, ಅದೇ ರೀತಿಯಾಗಿ ನೀವು ಮಾಡಬೇಕಾಗುತ್ತದೆ. ಈಗ ನೀವೆಲ್ಲರೂ ಶಾಂತಚಿತ್ತರಾಗಿ ಆರಾಮವಾಗಿ ನಿಮ್ಮ ಮನೆಯಲ್ಲಿ ಕುಳಿತುಕೊಳ್ಳಿ ಮತ್ತು ಈಗ ನಾವೆಲ್ಲರೂ ಶ್ರೀಮಾತಾಜಿಯವರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯೋಣ ಮತ್ತು ಆ ಆನಂದದ ಅನುಭೂತಿಯನ್ನು ಅನುಭವಿಸೋಣ. अब आपके पास चश्मा हो तो निकाल लीजिए, क्योंकि अब आंखें बंद करनी है. और पेट पे अगर कुछ चीज़ तंग हो या गर्दन में तो उसे भी ज़रा कम कर लें. और सब लोग इसे करें पूरी तरह से. फिर से मैं कहूँगी कि प्रसन्न चित्त हो जाए. ಪ್ರಸನ್ನ ಚಿತ್ತರಾಗಿರಿ. अब आप आंखें बंद कर लें. कोई भी आंख न खोले, आंख बंद कर लें. ಎಲ್ಲರೂ ಕಣ್ಣನ್ನು ಮುಚ್ಚಿಕೊಳ್ಳಿ. और अपना हाथ हृदय पे रखें. ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಟ್ಟುಕೊಳ್ಳಿ. अब एक प्रश्न आप अपने मन में मेरे लिए पूछें. ಈಗ ಶ್ರೀ ಮಾತಾಜಿಯವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ. मुझे आप श्री माता जी कहें या चाहे माँ कहें. आप प्रश्न पूछिए, माँ क्या मैं आत्मा हूँ? 3 बार प्रश्न पूछे. ಶ್ರೀ ಮಾತಾಜಿ, ನಾನು ಆತ್ಮಸ್ವರೂಪನಾಗಿದ್ದೇನೆಯಾ? 3 ಬಾರಿ ಪ್ರಶ್ನೆ ಕೇಳಿ. ये बड़ा मूलभूत प्रश्न है. ಇದು ಮೂಲಭೂತವಾದ ಪ್ರಶ್ನೆಯಾಗಿದೆ. अब आप ये जान लीजिए कि अगर आप आत्मा हो गए तो आप अपने गुरु भी हो जाते हैं, क्योंकि आत्मा के प्रकाश में आप अपने ही गुरु हो जाते हैं. इसलिए आप कृपया अपना राइट हैंड पेट के ऊपरी हिस्से में रखें. लेफ्ट हैंड साइड पर उंगलियों से दबा लें इस गुरु तत्व को. अब यहाँ दूसरा प्रश्न मुझसे करें. ಈಗ ನಿಮ್ಮ ಬಲಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. माँ क्या मैं स्वयं का गुरु हूँ? माँ क्या मैं अपना ही गुरु हूँ? क्या मैं अपना ही मास्टर हूँ? ये सवाल आप मुझसे 3 बार पूछिए अपने मन में. ಈಗ 3 ಬಾರಿ ಒಂದು ಪ್ರಶ್ನೆಯನ್ನು ಕೇಳಿ. ಶ್ರೀ ಮಾತಾಜಿ, ನಾನು ನನ್ನ ಸ್ವಂತ ಗುರುವಾಗಿದ್ದೇನೆಯೇ? अब आप अपना राइट हैंड ಈಗ ಬಲಕೈಯನ್ನು पेट के निचले हिस्से में लेफ्ट हैंड साइड में रखें ಎಡ ಹೊಟ್ಟೆಯ ಕೆಳಭಾಗದಲ್ಲಿಡಿ. और ये जान लीजिए कि मैं आपकी स्वतंत्रता का पूर्ण आदर करती हूँ और आप पे मैं ज़बरदस्ती शुद्ध विद्या लाद नहीं सकती. जो सिद्ध विद्या इस चक्र से आपको पूरा ज्ञान कराएगी परमात्मा की शक्ति का. इसलिए आपको यहाँ कहना होगा 6 मर्तबा
क्योंकि इस चक्र में 6 पंखुड़ियां हैं। अपने हृदय में आपको मांगना होगा, श्री माता जी मुझे आप शुद्ध विद्या दीजिए। ಈಗ ಒಂದು ಪ್ರಾರ್ಥನೆಯನ್ನು 6 ಬಾರಿ ಹೇಳಿ. ಶ್ರೀ ಮಾತಾಜಿ, ದಯವಿಟ್ಟು ನನಗೆ ಶುದ್ಧ ವಿದ್ಯೆಯನ್ನು ಕೊಡಿ. अब आप अपना हाथ जरा जोर से दबाइए। जैसे ही आप शुद्ध विद्या मांगते हैं वैसे ही कुंडलिनी का जागरण शुरू हो गया। लेकिन उसके लिए ऊपर के जो चक्र हैं उन्हें हमें खोल देना होगा। आप अपना राइट हैंड आप उठा करके पेट के ऊपरी हिस्से में लेफ्ट साइड में रखें। ಈಗ ನಿಮ್ಮ ಬಲ ಕೈಯನ್ನು ಎಡ ಹೊಟ್ಟೆಯ ಮೇಲ್ಭಾಗದಲ್ಲಿ ಇಡಿ. और पूर्ण आत्मविश्वास के साथ, आत्मविश्वास से ही चक्र खुलेंगे। पूर्ण आत्मविश्वास के साथ आप कहें, श्री माता जी मैं स्वयं का गुरु हूँ। पूर्ण आत्मविश्वास के साथ कहिए। ಈಗ ಪೂರ್ಣ ಆತ್ಮವಿಶ್ವಾಸದೊಂದಿಗೆ ಹೇಳಿ, ಶ್ರೀ ಮಾತಾಜಿ ನನಗೆ ನಾನೇ ಗುರುವಾಗಿದ್ದೇನೆ. 10 मर्तबा 10 बार कहिए, 10 times। 10 ಬಾರಿ ಹೇಳಿ. आपसे मैंने पहले ही बताया कि आप आत्मा हैं। आप शरीर, बुद्धि, मन, अहंकार आदि उपाधि नहीं, किंतु आप शुद्ध आत्मा हैं। अब अपना राइट हैंड आप हृदय पे रखें ಈಗ ನೀವು ನಿಮ್ಮ ಬಲಕೈಯನ್ನು ಎಡ ಹೃದಯದ ಮೇಲೆ ಇಡಿ. और पूर्ण विश्वास के साथ आप 12 मर्तबा कहिए, श्री माता जी मैं शुद्ध आत्मा हूँ। श्री माता जी मैं शुद्ध आत्मा हूँ। अपनी अपनी भाषा में कहिए, जिस भाषा में कहना चाहे। 12 मर्तबा कहिए। ಸಂಪೂರ್ಣ ವಿಶ್ವಾಸದೊಂದಿಗೆ 12 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಶುದ್ಧ ಆತ್ಮನಾಗಿದ್ದೇನೆ. अब एक बात फिर से कहूँगी कि आप दोषी नहीं हैं, आप पापी नहीं हैं। आप अपने को न्यूनता में न उतारें। आप मानव हैं और गौरवशाली हैं। ದಯವಿಟ್ಟು ಯಾವುದೇ ದೋಷ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. चारों तरफ फैला हुआ परमात्मा का ये प्यार, ये समुद्र है क्षमा का। आप कोई ऐसी गलती नहीं कर सकते कि जो इस समुद्र में पूरी तरह नष्ट न हो जाए। इसलिए आप अपने ही को क्षमा करें और अपना राइट हैंड, अपना कंधा और अपनी गर्दन इसके बीचों बीच ನಿಮ್ಮ ಬಲಕೈಯನ್ನು ಎಡ ಹೆಗಲಿನ ಮೇಲೆ ಇಡಿ. रखें और अपनी गर्दन राइट साइड को पूरी तरह से मोड़ दें। यहाँ पर आपको 16 मर्तबा कहना होगा, श्री माता जी मैं बिल्कुल दोषी नहीं हूँ, मैं निर्दोष हूँ।
16 मर्तबा कहिए, पूर्ण विश्वास के साथ कहिए, मैं कहती हूँ कि आप निर्दोष हैं। ಪೂರ್ಣ ಆತ್ಮವಿಶ್ವಾಸದೊಂದಿಗೆ 16 ಬಾರಿ ಹೇಳಿ, ಶ್ರೀ ಮಾತಾಜಿ ನಾನು ಸಂಪೂರ್ಣವಾಗಿ ನಿರ್ದೋಷಿ. फिर से यही कहना है कि आप किसी को क्षमा करें या न करें, आप कुछ नहीं करते, पर अगर आप क्षमा नहीं करते हैं तो आप गलत हाथों में खेलते हैं। ನೀವು ಕ್ಷಮೆ ಮಾಡುವುದು ಬಹಳ ಮುಖ್ಯ, ಇಲ್ಲದಿದ್ದರೆ ನೀವು ತಪ್ಪು ಕೈಗಳ ವಶವಾಗುತ್ತೀರಿ. इसलिए आप सबको एक साथ क्षमा करें। अपना हाथ, राइट हैंड अपने माथे पर, अपने कपाल पर आड़ा रखें, दबाएं दोनों साइड में, नीचे गर्दन झुका लें और यहाँ पर ಈಗ ನಿಮ್ಮ ಬಲ ಕೈಯನ್ನು ಹಣೆಯ ಮೇಲೆ ಅಡ್ಡಲಾಗಿ ಇಟ್ಟು ಒತ್ತಿ ತಲೆಯನ್ನು ಸ್ವಲ್ಪ ಕೆಳಗೆ ಬಗ್ಗಿಸಿ. पूर्ण आत्मविश्वास से कहें, श्री माता जी मैंने सबको एक साथ क्षमा कर दी, मैंने सबको एक साथ क्षमा कर दिया है। कितने बार कहने की बात नहीं, हृदय से कहना होगा, माँ मैंने सबको एक साथ क्षमा कर दिया। ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ, ಹೃದಯದಿಂದ ಹೇಳಿ. ಎಷ್ಟು ಬಾರಿ ಎನ್ನುವುದು ಮುಖ್ಯವಲ್ಲ. अब राइट हैंड को पीछे ले ಈಗ ಬಲ ಕೈಯನ್ನು ತಲೆಯ ಹಿಂಭಾಗದಲ್ಲಿಡಿ. और अपने सर पीछे की ओर झुका ले। ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ. इस जगह अपने समाधान के लिए, अपनी गलतियां न गिनते हुए, अपने को दोषी न ठहराते हुए, अपने ही समाधान के लिए आपको कहना होगा हृदय के साथ, ನಮ್ಮದೇ ಸಮಾಧಾನಕ್ಕಾಗಿ ಹೃದಯದಿಂದ ಹೇಳಿ, हे परम चैतन्य, हमारे हाथ से अगर कोई गलती हुई हो, जाने अनजाने, तो कृपया माफ कर दीजिए। ये भी हृदय से कहें, कितने बार कहने की बात नहीं। ಹೇ ಪರಮ ಚೈತನ್ಯ, ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮಿಂದಾದ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿ. अब आखिरी चक्र बहुत महत्वपूर्ण है। ಕೊನೆಯ ಚಕ್ರ ಬಹಳ ಮಹತ್ವಪೂರ್ಣ. लेफ्ट हैंड हमारे और रखें, दोनों पैर अलग रखें, जो नीचे बैठे हैं वो आराम से बैठे रहें, लेकिन अब अपने हाथ को पसार लें, हथेली को पूरी तरह से खींच लें और उसके बीचों बीच ಬಲ ಅಂಗೈಯನ್ನು ಬಿಡಿಸಿಕೊಳ್ಳಿ. जो जगह है उसको आप बराबर अपने तालू पर, जो कि आपके बचपन में एक बहुत स्निग्ध सी हड्डी थी, उस पर रखें और अपनी गर्दन झुका लें पूरी तरह से। ಅಂಗೈಯನ್ನು ನೆತ್ತಿಯ ಮೇಲೆ ಇಡಿ. अपनी उंगलियों को पूरी तरह से खींचें बाहर की ओर, जिससे पूरा दबाव आपके स्कैल्प पर, आपके सर की चमड़ी पर पड़े। अब ये जान लीजिए कि मैं आपकी स्वतंत्रता को मानती हूँ और मैं आप पर आत्म साक्षात्कार लाद नहीं सकती, आपको मांगना होगा। अब कृपया इस हाथ को आप 7 मरतबा धीरे क्लॉकवाइज, माने घड़ी के कांटे की तरह धीरे धीरे घुमाएं और कहें 7 मरतबा, श्री माता जी मुझे आप कृपया आत्म साक्षात्कार दीजिए, मुझे आत्मबोध दीजिए, श्री माता जी मुझे आप आत्मबोध दीजिए। 7 मरतबा कहें। ಅಂಗೈಯನ್ನು ಗಡಿಯಾರ ಸುತ್ತುವ ದಿಕ್ಕಿನಲ್ಲಿ 7 ಬಾರಿ ಸುತ್ತಿ ಹೇಳಿ, ಶ್ರೀ ಮಾತಾಜಿ ನನಗೆ ಆತ್ಮಬೋಧವನ್ನು ಕೊಡಿ.
धीरे धीरे अपनी आंखें खोलिए। ಈಗ ಮೆಲ್ಲನೆ ಕಣ್ಣನ್ನು ತೆರೆಯಿರಿ. अब दोनों हाथ मेरी ओर करें इस तरह से, ಎರಡೂ ಕೈಯನ್ನು ಶ್ರೀ ಮಾತಾಜಿಯವರ ಮುಂದೆ ಇಡಿ. और मेरी ओर देखें और निर्विचार हो जाइए, विचार मत करें। ಶ್ರೀ ಮಾತಾಜಿಯವರನ್ನು ನೋಡುತ್ತಾ ನಿರ್ವಿಚಾರವನ್ನು ಹೊಂದಿರಿ, ವಿಚಾರ ಮಾಡಬೇಡಿ. अब राइट हैंड थोड़ा आगे करके अपना सर झुका के देखें कि आपके तालू में से ठंडी या गरम गरम कुछ हवा आ रही है क्या। सर के ऊपर हाथ रखें, उसको छुए नहीं, दूर से देखें। किसी किसी को बहुत दूर तक आती है हवा, आ रही ठंडी हवा, देखिए सर में से आ रही। ಬಲಕೈಯನ್ನು ಮುಂದಿಟ್ಟು ಎಡಕೈ ತಲೆಯ ಮೇಲೆ ಇಟ್ಟು ನೋಡಿ. राइट हैंड मेरे ओर करें, राइट हैंड मेरे ओर करें, लेफ्ट हैंड से देखिए। पहले राइट हैंड करें मेरे ओर, हाँ अब लेफ्ट हैंड से देखिए। राइट हैंड मेरे ओर करें, लेफ्ट हैंड से देखिए, आ रही। अच्छा अब लेफ्ट हैंड मेरे ओर, ತಣ್ಣನೆ ಬರುತ್ತಿದೆಯಾ ಅಥವಾ ಬಿಸಿ ಬರುತ್ತಿದೆಯೇ ಎಂದು. अब गर्दन झुका के देखिए, राइट हैंड से आ रही क्या, देखिए सब आ रही। ಬಲಕೈಯನ್ನು ತಲೆಯ ಮೇಲೆ ಇಟ್ಟು ನೋಡಿ, ತಣ್ಣನೆ ಬರುತ್ತಿದೆಯೇ ಅಥವಾ ಬಿಸಿ ಬರುತ್ತಿದೆಯೇ ಎಂದು. एक सवाल पूछे कि श्री माता जी क्या यही परम चैतन्य है, ಈಗ ಎರಡು ಕೈಗಳನ್ನು ಮೇಲೆತ್ತಿ यही क्या परमात्मा की प्रेम शक्ति है? ಆಕಾಶದ ಕಡೆಗೆ ತೋರಿಸಿ. 3 बार कोई सा भी एक प्रश्न करें, ऊपर गर्दन करके आकाश की ओर देखिए। ಒಂದು ಪ್ರಾರ್ಥನೆಯನ್ನು ಹೇಳಿ, ಶ್ರೀ ಮಾತಾಜಿ ಇದೇ ಪರಮ ಚೈತನ್ಯವೇ. नीचे ले लीजिए हाथ, ಈಗ ಎರಡೂ ಕೈಗಳನ್ನು ಕೆಳಗೆ ಇಡಿ, ऐसे रखें हाथ। ಶ್ರೀ ಮಾತಾಜಿಯವರ ಮುಂದೆ ತೋರಿಸಿ. जिन लोगों के तालू से ನಿಮ್ಮ ತಲೆಯ ಮೇಲೆ, या हाथ में, ಅಂಗೈಯಲ್ಲಿ, उंगलियों में ಬೆರಳುಗಳಲ್ಲಿ ठंडी या गर्म हवा आ रही हो, वो सब लोग हाथ ऊपर करें। ತಣ್ಣನೆ ಅಥವಾ ಬಿಸಿಯ ಅನುಭವವಾಗುತ್ತಿದೆಯೇ ಎಂದು ನೋಡಿ. ಇಂದು ನಾವೆಲ್ಲರೂ ಶ್ರೀಮಾತಾಜಿಯವರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದೇವೆ. ಕೆಲವರಿಗೆ ತಣ್ಣನೆಯ ಗಾಳಿಯ ಅನುಭೂತಿಯಾಗಿರಬಹುದು, ಕೆಲವರಿಗೆ ಬಿಸಿ ಅನ್ನಿಸಿರಬಹುದು, ಮತ್ತು ಕೆಲವರಿಗೆ ಯಾವುದೇ ರೀತಿಯ ಅನುಭೂತಿ ಆಗದೇ ಇರಬಹುದು. ಯಾವುದೇ ರೀತಿಯ ವಿಚಾರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ಧ್ಯಾನ ಮಾಡುತ್ತಾ ಹೋದ ಹಾಗೆ ನಿಮಗೆಲ್ಲರಿಗೂ ಈ ತಣ್ಣನೆಯ ಗಾಳಿಯ ಅನುಭೂತಿ ಮತ್ತು ಈ ಚೈತನ್ಯದ ಅನುಭೂತಿಯನ್ನು ನೀವು ಪಡೆಯಬಹುದು. ಈ ಧ್ಯಾನವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದರ ಪದ್ಧತಿಗಳೇನು ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ. ಈ ಧ್ಯಾನವನ್ನು ನಾವು ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ 5 ರಿಂದ 10 ನಿಮಿಷ ಮಾಡಿದರೆ ಸಾಕು. ಇದನ್ನು ಊಟ ಆದ ಮೇಲೆ ಅಥವಾ ಊಟದ ಮುಂಚೆನೂ ಮಾಡಬಹುದು. ಆದಷ್ಟು ಈ ಧ್ಯಾನವನ್ನು ನಾವು ಬೆಳಗಿನ ಜಾವ ಮಾಡಿದರೆ ಒಳ್ಳೆಯದು. ಇದರ ಆನಂದ ನಾವು ಇನ್ನೂ ಹೆಚ್ಚಾಗಿ ಅನುಭವಿಸಬಹುದು. ಈ ಧ್ಯಾನವನ್ನು ಎಲ್ಲರೂ ಮಾಡಬಹುದು. ಈ ಧ್ಯಾನ ಮಾಡಲು ಯಾವುದೇ ರೀತಿಯ ಪದ್ಧತಿಗಳು ಅಥವಾ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ಧ್ಯಾನವನ್ನು ನಾವು ಆದಷ್ಟು ಶ್ರದ್ಧೆಯಿಂದ ಪ್ರತಿದಿನ ಮಾಡುತ್ತಾ ಹೋದ ಹಾಗೆ ನಾವು ನಮ್ಮೊಳಗೆ ಈ ಆನಂದವನ್ನು ಅನುಭವಿಸಬಹುದು ಮತ್ತು ನಮ್ಮನ್ನು ನಾವು ಆಂತರಿಕವಾಗಿ ಬದಲಾಯಿಸಿಕೊಳ್ಳಬಹುದು. ಈಗ ನಾವೆಲ್ಲರೂ ಧ್ಯಾನದ ಹಂತಗಳನ್ನು ತೆಗೆದುಕೊಳ್ಳೋಣ. ಅದನಂತರ ನಾವು 2 ನಿಮಿಷ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಧ್ಯಾನವನ್ನು ಮಾಡೋಣ. ಮೊದಲಿಗೆ ಧ್ಯಾನದ ಹಂತಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ನಿಮ್ಮ 2 ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಶಾಂತ ಚಿತ್ತರಾಗಿ ಕುಳಿತುಕೊಳ್ಳಿ. ಯಾವುದೇ ರೀತಿಯ ವಿಚಾರಗಳನ್ನು ಮಾಡುವ ಅವಶ್ಯಕ ಇಲ್ಲ. ನಮ್ಮ ಎಡಗೈಯನ್ನ ತೊಡೆ ಮೇಲಿಡಬೇಕು, ಬಲಗೈಯನ್ನ ಭೂಮಿ ಮೇಲೆ ಇಡೋಣ. ಇದು ನಮ್ಮ ಇಡಾನಾಡಿಯನ್ನು ಸಮತೋಲನಕ್ಕೆ ತರಲು. ಮತ್ತೆ ನಮ್ಮ ಬಲಗೈನ ತೊಡೆ ಮೇಲಿಡಬೇಕು, ಎಡಗೈನ ಆಕಾಶದತ್ತ ಈ ರೀತಿ ತೋರಿಸ್ಬೇಕು. ಇದು ನಮ್ಮ ಪಿಂಗಳ ನಾಡಿಯನ್ನು ಸಮತೋಲನಕ್ಕೆ ತರಲು ಮಾಡುವಂಥ ಸ್ಟೆಪ್. ನಂತರ ನಮ್ಮ 2 ಕೈಗಳನ್ನು ಭೂಮಿ ಮೇಲೆ ಇಡಬೇಕು. ತದನಂತರ 2 ಕೈಗಳನ್ನು ಈ ರೀತಿಯಾಗಿ ತೊಡೆ ಮೇಲೆ ಇಟ್ಕೊಳ್ಬೇಕು. ಇಷ್ಟು ಸ್ಟೆಪ್ಸನ್ನು ನಾವು ಪ್ರತಿದಿನ 2 ಹೊತ್ತು ಮಾಡಬೇಕಾಗತ್ತೆ. ನಾ ಇನ್ನೊಮ್ಮೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲು 2 ಕೈಗಳನ್ನು ತೊಡೆ ಮೇಲೆ ಇಡಬೇಕು, ಎಡಗೈನ ತೊಡೆ ಮೇಲೆ ಇಡಬೇಕು,
ನಂತರ ಬಲಗೈನ ಭೂಮಿ ಮೇಲೆ ಇಡಬೇಕು. ಬಲಗೈನ ತೊಡೆ ಮೇಲೆ ಇಡಬೇಕು. ಎಡಗೈನ ಆಕಾಶದತ್ತ ತೋರಿಸ್ಬೇಕು. ನಂತರ ನಮ್ಮ 2 ಕೈಗಳನ್ನು ಭೂಮಿ ಮೇಲೆ ಇಡಬೇಕು. ಮತ್ತೆ 2 ಕೈಗಳನ್ನು ತೊಡೆ ಮೇಲೆ ಇಡಬೇಕು. ಈ ರೀತಿಯಾಗಿ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಈಗ ನಾವೆಲ್ಲರೂ ಸೇರಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಮತ್ತು ಇದರ ಆನಂದವನ್ನು ಸಹ ಅನುಭವಿಸೋಣ. ಈಗ 2 ಕೈಗಳನ್ನು ತೊಡೆ ಮೇಲೆ ಇಟ್ಟುಕೊಳ್ಳೋಣ ಮತ್ತು ಈ ಧ್ಯಾನವನ್ನು ಆದಷ್ಟು ನಾವು ಕಣ್ಣುಗಳನ್ನು ಮುಚ್ಚಿ ಮಾಡಬೇಕಾಗುತ್ತೆ. ಆಗ ನಮಗೆ ಇದರ ಆನಂದ ಇನ್ನೂ ಹೆಚ್ಚಾಗಿ ಅನುಭವಿಸುತ್ತೇವೆ ನಾವು. ಈಗ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಹೇ ತಾಯಿ, ದಯವಿಟ್ಟು ನಮ್ಮನ್ನು ಧ್ಯಾನದ ಸ್ಥಿತಿಗೆ ಕರೆದುಕೊಂಡು ಹೋಗಿ. ಈಗ ನಮ್ಮ ಎಡಗೈ ತೊಡೆ ಮೇಲೆ ಇರಲಿ, ಬಲಗೈನ ಭೂಮಿ ಮೇಲೆ ಇಡೋಣ. ಹೇ ತಾಯಿ, ದಯವಿಟ್ಟು ನಮ್ಮ ಎಡಭಾಗದಲ್ಲಿರುವ ದೋಷಗಳು ಅಥವಾ ತೊಂದರೆಗಳನ್ನು ಭೂಮಿ ತತ್ವದಲ್ಲಿ ಸೇರಿಸಿಬಿಡಿ. ನಮ್ಮ ಎಡಭಾಗದಲ್ಲಿ ಚೈತನ್ಯದ ಅನುಭೂತಿಯನ್ನು ನಾವು ಅನುಭವಿಸಬೇಕು. ಯಾವುದೇ ವಿಚಾರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಆದಷ್ಟು ಶಾಂತ ಚಿತ್ತರಾಗಿ ಕುಳಿತುಕೊಂಡು ಈ ಧ್ಯಾನವನ್ನು ಮಾಡೋಣ. ನಿಮ್ಮ ಎಡಗೈಯಲ್ಲಿ ಏನಾದರೂ ಚೈತನ್ಯ ಹರಿತಾ ಇದೆಯಾ ಎಂದು ನೀವು ಸೂಕ್ಷ್ಮ ರೀತಿಯಿಂದ ಅನುಭವಿಸಿ. ಈಗ ನಮ್ಮ ಬಲಗೈನ ತೊಡೆ ಮೇಲೆ ಇಡೋಣ, ಎಡಗೈನ ಆಕಾಶದತ್ತ ತೋರಿಸೋಣ. ಇಲ್ಲಿ ನಾವು ಇನ್ನೊಂದು ಪ್ರಾರ್ಥನೆ ಮಾಡೋಣ. ಹೇ ತಾಯಿ, ದಯವಿಟ್ಟು ನಮ್ಮ ಬಲಭಾಗದಲ್ಲಿರುವ ತೊಂದರೆಗಳನ್ನು ಅಥವಾ ದೋಷಗಳನ್ನು ಆಕಾಶ ತತ್ವದಲ್ಲಿ ಸೇರಿಸಿಬಿಡಿ. ಇದೇ ರೀತಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ ಮತ್ತು ನಮ್ಮ ಬಲಗೈ ಅಂಗೈಯಲ್ಲಿ ಚೈತನ್ಯ ಹರಿತಾ ಇದೆಯಾ ಎಂದು ಗಮನಿಸೋಣ. ಈಗ ನಮ್ಮ ಎರಡೂ ಕೈಗಳನ್ನು ಭೂಮಿಯ ಮೇಲೆ ಇಡೋಣ. ಹೇ ತಾಯಿ, ದಯವಿಟ್ಟು ನಮ್ಮಲ್ಲಿರುವ ದೋಷಗಳನ್ನು ಭೂಮಿ ತತ್ವದಲ್ಲಿ ಸೇರಿಸಿಬಿಡಿ ಎಂದು ಪ್ರಾರ್ಥನೆಯನ್ನು ಮಾಡೋಣ.
ಏನಾದರೂ ವಿಚಾರಗಳು ಬರ್ತಾ ಇದ್ರೆ ಆದಷ್ಟು ಆ ವಿಚಾರಗಳ ಕಡೆ ಗಮನ ಹರಿಸದೆ ಶಾಂತ ಚಿತ್ತರಾಗಿದ್ದುಕೊಂಡು ಇದೇ ರೀತಿ ಈ ನಿರ್ವಿಚಾರದ ಸ್ಥಿತಿಯನ್ನು ಅನುಭವಿಸುತ್ತಾ ಹೋಗೋಣ. ಈಗ ನಮ್ಮ ಎರಡು ಕೈಗಳನ್ನು ತೊಡೆ ಮೇಲೆ ಇಡೋಣ ಮತ್ತು ಸ್ವಲ್ಪ ಹೊತ್ತು ಇದೇ ರೀತಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಈಗ ನಮ್ಮ ಎರಡೂ ಕೈಗಳಲ್ಲಿ ಚೈತನ್ಯ ಹರಿಯುವುದನ್ನು ನೀವೆಲ್ಲರೂ ಗಮನಿಸಬಹುದು. ಇದಾದ ನಂತರ ನಿಧಾನವಾಗಿ ನಮ್ಮ ಕಣ್ಣುಗಳನ್ನು ತೆರೆಯೋಣ ಮತ್ತು ನಾವು ಶ್ರೀ ಮಾತಾಜಿಯವರಿಗೆ ಧನ್ಯವಾದಗಳನ್ನು ಹೇಳೋಣ. ಈ ರೀತಿಯಾಗಿ ನೀವು ಪ್ರತಿ ದಿವಸ ನಿಮ್ಮ ಮನೆಯಲ್ಲಿ ಧ್ಯಾನ ಮಾಡಬೇಕಾಗುತ್ತೆ 2 ಹೊತ್ತು. ಇದನ್ನು ನೀವು ಪ್ರತಿದಿನ ಮಾಡ್ತಾ ಹೋದ ಹಾಗೆ ನಿಮಗೆ ಈಗ ನಿಮಗೆ ಈ ಚೈತನ್ಯದ ಅನುಭೂತಿ ಆಗದೇ ಇರಬಹುದು. ಪ್ರತಿದಿನ ನೀವು ಮಾಡ್ತಾ ಹೋದ ಹಾಗೆ ನಿಮಗೆ ಇದರ ಅನುಭೂತಿಯನ್ನು ನೀವು ಪಡೆಯಬಹುದು. ಇಂದು ನೀವೆಲ್ಲರೂ ಶ್ರೀ ಮಾತಾಜಿಯವರಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ್ರಿ. ಈ ಆತ್ಮ ಸಾಕ್ಷಾತ್ಕಾರದ ಇವತ್ತಿನ ಅನುಭವ ಇದು ಕೇವಲ ಪ್ರಾರಂಭ. ಇಂದು ಬೀಜವು ಮೊಳಕೆ ಒಡೆದಿದೆ. ಒಂದು ಬೀಜವು ಮೊಳಕೆ ಒಡೆದು ವೃಕ್ಷವಾಗಲು ನಾವು ಅದಕ್ಕೆ ಪ್ರತಿ ದಿವಸ ನೀರು ಮತ್ತು ಗೊಬ್ಬರವನ್ನು ಹೇಗೆ ಹಾಕಬೇಕೋ ಅದೇ ರೀತಿ ನಮ್ಮೊಳಗೆ ಒಡೆದಿರುವ ಈ ಬೀಜವನ್ನು ವೃಕ್ಷವಾಗಿಸಲು ನಾವು ಪ್ರತಿದಿನ ಧ್ಯಾನವನ್ನು ಮಾಡಬೇಕು. ನೀವು ಮನೆಯಲ್ಲಿ ಇದೇ ರೀತಿ ಪ್ರತಿದಿನ ಧ್ಯಾನ ಮಾಡುತ್ತಾ ಹೋಗಿ. ಅಷ್ಟೇ ಅಲ್ಲದೆ ಸಹಜ ಯೋಗದಿಂದ ಆನ್ಲೈನ್ ಧ್ಯಾನದ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ಈ ಧ್ಯಾನದ ಕಾರ್ಯಕ್ರಮವು ಆನ್ಲೈನ್ನಲ್ಲಿ ವಾರದಲ್ಲಿ 2 ದಿವಸ ಬುಧವಾರ ಮತ್ತು ರವಿವಾರ ಸಾಯಂಕಾಲ 7ರಿಂದ 8 ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನು ಉಚಿತವಾಗಿ ನಡೆಸಿಕೊಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅವಕಾಶವನ್ನು ನೀವು ದಯವಿಟ್ಟು ಉಪಯೋಗಿಸಿಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ಸಹಜಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಹಜಯೋಗ ಧ್ಯಾನವನ್ನು ಕಲಿಯಲು ನೀವು ಪ್ರತಿದಿನ ಧ್ಯಾನ ಮಾಡಿ ಮತ್ತು ದಯವಿಟ್ಟು ಈ 2 ದಿವಸ ನೀವು ಆನ್ಲೈನ್ನಲ್ಲಿ ಧ್ಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಧ್ಯಾನದ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು syonline.in ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ಅಥವಾ ನಿಮಗೆ ಇದರ ಬಗ್ಗೆ ಗೊತ್ತಾಗದಿದ್ದರೆ ಈ ಕೆಳಗಿನ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕರೆಯನ್ನು ಮಾಡಬಹುದು. ಇದೇ ರೀತಿ ನೀವು ಪ್ರತಿದಿನ ಧ್ಯಾನ ಮಾಡುತ್ತಾ ಹೋಗಿ ಮತ್ತು ಇದರ ಆನಂದವನ್ನು ಅನುಭವಿಸಿ. ನಿಮಗೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನೀವು ಈ ಧ್ಯಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಲು syonline.in ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು. ಇಂದಿನ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಆನಂದವನ್ನು ಅನುಭವಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.